ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಪಾರ್ಟ್ 1ಅಲ್ಲಿ ಏನೇನೆಲ್ಲ ಆಯಿತು ಅಂತ. ಇನ್ ಕೇಸ್ ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಸೊ ಈ ಅಜ್ಜಿ ಮಾತಾಡ್ತಾಯಿದ್ರು, ನಮ್ಮ ಅಕ್ಕ ಕೂಡ ಹೇಳ್ತಾಯಿದ್ಲು ಬೇರೆ ಬೇರೆ ಇನ್ನೂ ರಿಲೇಟಿವ್ಸ್ ಮನೆಗೆ. ಸೊ ಇವ್ರು ನಮ್ಮಮ್ಮ ನನ್ನಂತ చెప్తానే ఉన్నింది. கை மேல கொடுக்கச்சு எனக்கு வரவே வராது. நீச்சல் கத்து கொடுக்கோ எனக்கு இன்னமும் வராது. நீ நல்லா அடிப்ப சூப்பரா. எனக்கಂತೂ வரவே வராது ಸುತ್ತமா. ನಿಜ ತುಂಬ ಖುಷಿ ಆಯಿತು ನೋಡೋಕ್ಕೆ. ಅಷ್ಟು ವರ್ಷ ಆದರೂ ಫ್ರೆಂಡ್ಶಿಪ್ನ ಇನ್ನೂ ಕೀಪಪ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ನಮ್ಮ ಅಕ್ಕನ ಬಾ ಕುತ್ಕೋ ಅಂತ ನಮ್ಮ ಅಕ್ಕನ ಕೂರಿಸಿದ್ರು. ಅವ್ರು ಒಂಥರ ಖುಷಿ ಆಗ್ಬಿಡ್ತು ಅವ್ರಿಗೆ. ನಮ್ಮಮ್ಮ ಹ್ಯಾಪಿನೆಸ್ ಅಂತೂ ಕಾಣಿಸ್ತಿದೆ. ನಮ್ಮಮ್ಮ ಬ್ಯಾಂಗ್ಳೂರಿಂದ ಅವ್ರಿಗೆ ಬ್ಯಾಂಗಲ್ಸ್ ಮತ್ತು ಚಾಕ್ಲೇಟ್ಸ್ ಮತ್ತು ಇನ್ನೂ ಇಯರಿಂಗ್ಸ್ ಏನೋ ಇಸ್ಕೊಂಡಿದ್ರು. ನಮ್ಮಮ್ಮ ಚಿಕ್ಕವರಿದ್ದಾಗ ಯಾವಾಗಲೂ ಹೇಳಿದ್ರು ಅಂತ, ನಿಂಗೆ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಕೊಡಿಸ್ತೀನಿ ಅಂತ. ನಮ್ಮಮ್ಮ ಅದನ್ನು ಜ್ಞಾಪಕ ಇಟ್ಕೊಂಡು ಇವಾಗ ಅವ್ರಿಗೆ ತಂದು ಕೊಟ್ಟಿದ್ದಾರೆ. ನಮ್ಮಮ್ಮ ಹೇಳ್ತಾನೇ ಇದ್ರು, ನಾನು ಅವಳಿಗೆ ಹೇಳ್ತಾ ಇದ್ದೆ ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಎಲ್ಲ ಹೆಂಗಿದ್ದಾರೆ ಅಂತ ಕೇಳ್ತಾಯಿದ್ರು. ಸೊ ಅವ್ರ ಮನೆ ನೋಡಿ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಅದೇ ಅಂಕಲ್ ಮಾತಾಡ್ತಾಯಿದ್ರು ನಮ್ಮ ಡ್ಯಾಡಿ ಬಗ್ಗೆ. ಆ ಅಂಕಲ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಓದ್ತಾಯಿದ್ರು ಅಂತ. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು ಅವರ ಚೆನ್ನಾಗಿ ಓದ್ರು ಅಂತ. MBBS సొప్పుల 1వ 2వ చదవగా చూసినాను. ఆ వేళకి అది చాలుమా. ಸೊ ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಆಚೆ ಬಂದ್ವಿ. ನೋಡಿ ಹೆಂಗಿದೆ ಎಲ್ಲ ಡೆಕೋರೇಟ್ ಮಾಡಿದ್ರು, ಸಾಂಗ್ಸ್ ಎಲ್ಲ ಜೋರಾಗಿ ಹಾಕಿದ್ರು. ಸೊ ಫೈನಲಿ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ನೋಡಿ ಎಷ್ಟು ಕಷ್ಟಲೇ ಇದೆ. ಸೊ ನಮ್ಮಮ್ಮ ಲೈಟ್ ಹಾಕಿ ಅಂತ ಇದ್ರು. ಸೊ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ತುಂಬಾ. ಆಮೇಲೆ ಲೈಟ್ ಹಾಕಿದ್ರು. ನಮ್ಮಮ್ಮ ಅದೇ ದೇವರಿಗೆ ನಾಳೆ ಪೂಜೆಗೆ ಹೂವು ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ರು. ನೋಡಿ ನಾನು ನಾಳೆ ಇಂಟರ್ನಲ್ಸ್ ಇತ್ತು. ಸೊ ಅಲ್ಲೇ ಕುತ್ಕೊಂಡು ಓದ್ತಾ ಇದ್ದೆ. ಅದಾದಮೇಲೆ ಊಟಕ್ಕೆ ಕರೆದ್ರು ಅಂತ ಊಟಕ್ಕೆ ಕುತ್ಕೊಂಡೆ ಡಿನ್ನರ್. ಸೊ ಬೆಳಗ್ಗೆ ಎದ್ದೋಳಷ್ಟೊಳಗೆ ನಂಗೆ ಹುಷಾರೇ ಇದ್ದಿಲ್ಲ. 4 o'clock ಸ್ಟಾರ್ಟಾಗಿ ಆಮೇಲೆ ಫುಲ್ ಲೋ BP ಮತ್ತು ಇದಾಗಿಬಿಟ್ಟಿತ್ತು. ಆಮೇಲೆ ಗ್ಲುಕೋಸ್ ಹಾಕ್ಕೊಂಡು ಬರೋ ದಾರಿಯಲ್ಲಿ ವೀವ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ನಿಮಗೆ ಎಷ್ಟೇ ಇಶ್ಯೂ ಇದ್ದರೂ ನಾವು ಆಡಿಯನ್ಸ್ನ ಎಂಟರ್ಟೈನ್ ಮಾಡಬೇಕಲ್ಲ. ಸೊ ನನಗೆ ವೀವ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ನಮ್ಮ ಡ್ಯಾಡಿ ಹೇಳ್ತಾರೆ, ನಾನು ಚಿಕ್ಕವನಿದ್ದಾಗ ಇಲ್ಲಿಂದ ಮನೆ ತನಕ ನಡ್ಕೊಂಬರ್ತಾಯಿದ್ದೆ ಅಂತ. ಸೊ ನಮ್ಮ ಮನೆಗೆ ಬಂದು ನೋಡಿದ್ರೆ ನಮ್ಮ ಅಕ್ಕ ಎಲ್ಲ ರಂಗೋಲಿ ಹಾಕ್ತಾಯಿದ್ರು ಅಂತ ನೋಡಿದೆ. ನಿಜ ಚೆನ್ನಾಗಿ ಆಗ್ತಾಯಿದ್ರು. ಫೆಸ್ಟಿವಲ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ವ, ಸೊ ಅವ್ರು ಹಾಕ್ತಾಯಿದ್ರು. ನಾನು ನೋಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ನಮ್ಮ ಅಕ್ಕನ ವೀಡಿಯೋ ತೆಗಿಯೋಕ್ಕೆ ಹೇಳಿದೆ ರಂಗೋಲಿ ಹಾಕೋದೆಲ್ಲ. ನಾನು ರೆಸ್ಟ್ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು ರಂಗೋಲಿ. ಮತ್ತು ನೋಡಿ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾಯಿದ್ದಾರೆ. ಅವ್ರ ಪಾಡ್ಗೆ ಅವರು ಒಂಥರ ಕ್ಯೂಟಾಗಿದ್ದರು ಎಲ್ಲರೂ. ಬೆಳಗ್ಗೆನೇ ಅಲ್ಲಿ ಕೂತ್ಕೊಂಡು ನೋಡಿ ಎಲ್ಲರ ಮನೆಯಲ್ಲೂ ಇಲ್ಲಿಂದನೇ ಕಾಣಿಸ್ತಾಯಿದೆ ರಂಗೋಲಿ ಹಾಕಿದ್ದಾರೆ. ನಿಜ ಎಲ್ಲರೂ ಬಂದುಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ರು. ಕೆಲಸ ಏನೇನಿದೆಯೋ ಅದೆಲ್ಲ ಆಚೆನೇ ಮಾಡ್ತಾರೆ. ಒಂಥರ ಹಳ್ಳಿ ಫೀಲೇ ಮಜಾ ಅಲ್ವಾ. ಈ ರಂಗೋಲಿ ಮನೇಲಿ ಏನಿದೆಯೋ ಪೇಂಟಿಂಗು, ಈ ಮನೆ ಆಗಲಿ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಆ ಮನೆ. ಸಖತ್ತಾಗಿತ್ತು. ಆ ವೀವ್ ಆಗಲಿ ನೋಡಿ ಹೆಂಗಿದೆ. ಈ ಕಡೆಯಿಂದ ಈ ಕಾಂಪೌಂಡಿಂದ ನೋಡಿ ಪಕ್ಕದ ಮನೆಯವರು ಅಷ್ಟೇ ಎಲ್ಲರೂ ಅದೊಂದು ಟ್ರೆಡಿಷ್ನಲ್ ಆ ಕಡೆ ಅಲ್ವಾ. ರಂಗೋಲಿ ಮನೆ ಆಚೆ ಹಾಕೋದು ಪೌಡ್ರಲ್ಲಿ ಹಾಕ್ತಾರೆ, ಬಟ್ ಮನೆ ಒಳಗೆ ಈ ಥರ ಪೇಂಟಲ್ಲಿ ಈ ಥರ ಬ್ಯೂಟಿಫುಲ್ ಆಗಿತ್ತು. ನೋಡಿ ಇಲ್ಲಿ ಟ್ರೀಸು ಇತ್ತು. ಅದೇ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಟ್ರೀಸ್ ಇರುತ್ತೆ, ಬಟ್ ಇದೊಂಥರ ವೀವೇ ಆ ಹಂಚಿನ ಮನೆಗಳಲ್ಲೆಲ್ಲ ನೋಡೋಕ್ಕೆ ಒಂಥರ ಖುಷಿ. ನಮ್ಮ ಅತ್ತೆ ಕೂಡ ರಂಗೋಲಿ ಹಾಕ್ತಾಯಿದ್ರು. ನಮ್ಮ ಅಕ್ಕ ಹೋಗ್ಬಿಡ್ಲು ಕಲರ್ ಹಾಕಿ. ಆಮೇಲೆ ಅವಳು ಮತ್ತೆ ಬಂದು ಜಾಯ್ನ್ ಆದಳು. ಸೊ ಇದೆಲ್ಲ ಆ್ಯಕ್ಚುಲಿ ನಮ್ಮ ಅಕ್ಕ ಶ್ರಾವ್ಯನೇ ವೀಡಿಯೋ ತೆಗೆದಿರೋದು. ನಾನಂತೂ ರೆಸ್ಟ್ ಮಾಡ್ತಾಯಿದ್ದೆ, ಮಲಗಿಬಿಟ್ಟಿದ್ದೆ. ಅಷ್ಟೊಂದು ನಂಗೆ ಇದಾಗ್ಬಿಟ್ಟಿತ್ತು. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡಿದ್ದಾಳೆ. ನಾನು ಕೂಡ ಒಂದು ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಎಷ್ಟೇ ಟಯರ್ಡ್ ಇದ್ದರೂ ಇವಾಗ ಪೂಜೆಗೆ ಬಂದಿದ್ದೀವಿ. ಸೊ ಹಾಲ್ದು ಬಿಂದಿಗೆ ಎತ್ಕೊಂಡು ಹೋಗಲೇಬೇಕಲ್ವ ದೇವಸ್ಥಾನಕ್ಕೆ. ಅದು ಎಲ್ಲಿಂದ ಪವರ್ ಬಂತು ಏನೋ. ಅದಾದಮೇಲೆ ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಸೊ ದೇವ್ರು ಕೊಟ್ಟಿದ್ದ ಶಕ್ತಿ ಮೇ ಬಿ. ಸೊ ನೋಡಿ ಎಲ್ಲರೂ ಹೆಂಗೆ ನೋಡ್ತಾ ಇದ್ದಾರೆ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಲೈಫಲ್ಲಂತೂ. ಇದುವರೆಗೂ ನಾನು ಒಂದು ಸತಿನೂ ಹಾಲು ಅಭಿಷೇಕ ಆಗಲಿ ಇದೆಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ. ಹಾಲು ಕೂಡ ಎತ್ಕೊಂಡು ಹೋಗೋದಾಗಲಿ. ಸೊ ಆಮೇಲೆ ನಮ್ಮಮ್ಮ ಪೊಂಗಲ್ ಇಡ್ತಾಯಿದ್ರು, ದೇವರಿಗೆ ಬೇಡ್ಕೊಂಡಿದ್ರು ಪೊಂಗಲ್ ಇಡ್ತೀನಿ ಅಂತ. ಅದಕ್ಕೆ ಪೊಂಗಲ್ ಕೂಡ ಇಡ್ತಾಯಿದ್ರು. ಅದು ತುಂಬ ಬಿಸಿಲಿಗೆ ಅದರಲ್ಲೂ ಅದು ಸೆಕೆ ತಡೆಯೋಕ್ಕೆ ಆಗಲ್ಲ. ಅದರಲ್ಲೂ ಅದು
ಬೆಂಕಿ ಜಾಸ್ತಿ ಬರ್ತಾಯಿತ್ತು. ಚೆನ್ನಾಗಿತ್ತು, ಅದೊಂಥರ ಎಕ್ಸ್ಪೀರಿಯನ್ಸ್. ತುಂಬ ದಿವಸ ಆದಮೇಲೆ ಅದರ ಹಳ್ಳಿ ವೈಬಲ್ ನೋಡಿ ಹೆಂಗಿತ್ತು. ದೇವಸ್ಥಾನ ಹಿಂದೆ ಇದು, ಓಕೆನಾ. ಆಮೇಲೆ ನನ್ನನ್ನು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋಕೆ ಹೇಳಿದ್ರು. ಇದೂ ನಮ್ಮ ಅಕ್ಕ ವೀಡಿಯೋ ಮಾಡೋದು. ನನಗಂತೂ ಭಯ, ಫೈಯರ್ ಅಂದ್ರೇ ನಂಗೆ ಭಯ. ಅದರಲ್ಲೂ ಈ ಥರದ್ದಂದರೆ ಅದು ಬೆಂಕಿ ಹಂಗೆ ಬಂದುಬಿಡುತ್ತೆ ನಮ್ಮ ಮೇಲೆ. ಆಮೇಲೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಇದು ಮಾಡ್ತಾಯಿದ್ರು. ಸ್ವಲ್ಪ ಹೆಂಗೆ ಬಂದಿದೆ ಅಂತ ನೋಡಿ. ಅವಳಿಗೆ ತುಂಬ ಬಿಸಿಲು ಬಂದುಬಿಡ್ತು. ಆಲ್ರೆಡಿ ದೇವ್ರ ಫಂಕ್ಷನ್ಗೆ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ ಬ್ಯಾಂಡ್ ವೈಬ್ಸ್ ಕೇಳಿದ್ರೆ ನಮ್ಗೆ ಎದ್ದು ಕುಣಿಬೇಕು ಅಂತ ಅನಿಸುತ್ತೆ. ಆವಾಗಲೇ ಸ್ಟಾರ್ಟಿಂಗ್, ಇನ್ನೂ ಎಲ್ರಿಗೂ ಬಂದಿದ್ದಿಲ್ಲ ಅಲ್ವಾ. ಎಲ್ಲರೂ ಬಂದು ಮತ್ತೆ ಹೋಗಿ ಮತ್ತೆ ಮನೆಯಿಂದ ಬರ್ತಾರೆ ಎಲ್ಲ ತಗೊಂಡು. ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ನನಗಂತೂ ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ದೇವ್ರು ಬಂದು ಅವ್ರು ಹಂಗೆ ಅದು ಏನಾದರೂ ನೀರು ಲೀಫ್ ಇರುತ್ತಲ್ಲ, ಅದರಲ್ಲಿ ಹಗ್ಗದ್ದು ತಿಂತಾಯಿದ್ರು. ಕ್ಯಾಪ್ಚರ್ ಮಾಡಿ ಅಲ್ಲ, ನನಗೆ ಶಾಕ್ ಆಗಿಬಿಡ್ತು. ಅದು ಹೆಂಗೆ ನೀಮ್ ಲೀಫ್ನ ಅಷ್ಟೊಂದು ಅಗ್ದಿ ತಿಂತಾಯಿದ್ದಾರೆ ಅಂತ. ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಹಂಗೆ ತಿಂತಾನೆ ಇದ್ರು. ನಾವು ಒಂಥರ ಗೂಸ್ ಬಂಪ್ಸ್ ಬರೋ ಥರ ಆಗಿಬಿಡ್ತು. ಮೈಯೆಲ್ಲ ಒಂಥರ ರೋಮಾಂಚನ ಆಗಿಬಿಡ್ತು ಅದು ನೋಡೋಕ್ಕೆ ನನಗೆ. ಆಂಟಿಗೆ ದೇವ್ರು ಬಂದಿದ್ದಕ್ಕೆ ಅದೇ ನಮ್ಮಮ್ಮ ಅವ್ರ ಫ್ರೆಂಡ್ ಅಂತ ಹೇಳಿದ್ರು. ನಾನು ಆ ದೇವ್ರ ಹತ್ರ ಇರೋ ತ್ರಿಶೂಲನೇ ಎತ್ಕೊಂಬಂದ್ಬಿಡ್ತು. ನನಗೆ ಒಂದು ಸೆಕೆಂಡ್ ಹಂಗೆ ಫ್ರೀಸ್ ಆಗಿಬಿಟ್ಟೆ. ಆ ತ್ರಿಶೂಲ ಅದು ಹೆಂಗಾದರೂ ಎತ್ಕೊಂಬಂದರು ಅಂತ ಒಂಥರ ಡಿಫ್ರೆಂಟಾಗಿತ್ತು ಇದನ್ನೆಲ್ಲ ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಒಂದೇ ಸತಿ ದೇವರು. ಸೊ ಅಲ್ಲಿಗೆ ಆ ಪೂಜೆ ಎಲ್ಲ ಮುಗೀತು. ಸೊ ಒಂದು ವೀಡಿಯೋ ಮಾಡಿಲ್ಲ ಅಂದರೆ ಹೆಂಗೆ ಅಂತ ನಾವು 3 ಜನ ಮಾಡಿದ್ವಿ. ನನಗೆ ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಡಲ್ ಆಗಿದೆ. ಬಟ್ ದೆನ್ ನೋಡಿ ನಮ್ಮ ಮಾವ ನಮ್ಮ ಅಕ್ಕ ನಾವೆಲ್ಲ ಕೂತ್ಕೊಂಡು ಒಂದು ಪೋಸ್ ಕೊಟ್ಟು ಅಲ್ಲಿಗೆ ಅದೊಂಥರ ವೈಬ್ನ ಸೆಟ್ ಮಾಡಬೇಕಲ್ಲ ನಾವು. ಫೋಟೋ ವೀಡಿಯೋ ಮಾಡಿದ್ರೇ ಆ ಡೇ ಒಂಥರ ಚೆನ್ನಾಗಿರುತ್ತೆ ಅನ್ನೋ ಥರ ನಮ್ಮ ಒಪಿನಿಯನ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಜ್ಜಿ ತುಂಬ ಹಾರ್ಡ್ ವರ್ಕಿಂಗ್. ಪಾಪ ಎಲ್ಲ ಕೆಲಸ ಅವರೇ ಮಾಡಿದ್ರು. ನಾನು ಹಾಯ್ ಹೇಳಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಪಾಪ ಕನ್ನಡ ಬರಲ್ವಲ್ಲ, ಅವ್ರು ನೋಡಿ ಸ್ಟಾಪೇ ಮಾಡ್ದಿರ ಹಾಯ್ ಹೇಳ್ತವ್ರೆ. ಅವ್ರು ಕೂಡ ನಂಗೆ ಮುತ್ತು ಕೊಟ್ಟರು. ನಂಗೆ ನಿಜ ಅಜ್ಜಿ ಇಲ್ದಿರೋ ಇದನ್ನು ಅವ್ರು ತಿರ್ಸೋದು. ಮನೆ ಬ್ಯಾಕ್ ಸೈಡ್ ಇದು ಹಿಂಗಿದೆ, ಫ್ರಂಟ್ ಹಿಂಗೆ ಹೋಗೋದು. ಫ್ರಂಟ್ ಬಂದುಬಿಟ್ಟು ಈ ಥರ ಗೇಟ್. ಅದೇ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ರಂಗೋಲಿ, ಅದೆಲ್ಲ ಇದೆ ಫ್ರಂಟ್. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋ ಪಾರ್ಟ್ 1 ಹೇಳಿದೆ ಸ್ಕೂಲ್ ತೋರಿಸ್ತೀನಿ ಅಂತ. ಓಪನ್ ಇತ್ತು, ಸೊ ಒಳಗೆ ಹೋಗೋಕ್ಕಾಗಲ್ಲ. ಸೊ ಎಷ್ಟು ತೋರಿಸಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಉಯ್ಯಾಲೆ ಆಡಿದೆ. ಇನ್ನೇನು ಹೊರಟ್ಬಿಟ್ವಿ ನಾವು ಬ್ಯಾಂಗ್ಳೂರು ರೀಚ್ ಆಗಬೇಕು ಅಂತ. ಬಿಕಾಸ್ ನನಗೆ ನೆಕ್ಸ್ಟ್ ಇಂಟರ್ನಲ್ಸ್ ಇತ್ತಲ್ವ, ಅದಕ್ಕೆ. ಸೊ ಟ್ರಾವೆಲ್ ಮಾಡ್ತಾಯಿದ್ವಿ. ಟ್ರಾವೆಲ್ ಮಾಡಿ ಸಾಕಾಗೋಯ್ತು. ಬಟ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಇದು ಲೈಫಲ್ಲಿ. ಹೋಗಿದ್ದು ಸ್ವಲ್ಪ ದಿವಸ ಆದರೂ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ನಾವು ಆಚೆ ಬರ್ತಾಯಿದ್ವಿ. ಆಂಬೂರ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಕಾಮಿಡಿ ಮಾಡ್ಕೊಂಡಿದ್ವಿ. ಆಮೇಲೆ ನೋಡಿ ಆಲ್ಮೋಸ್ಟ್ ಕತ್ಲಾಗ್ಬಿಡ್ತು. ಅಲ್ಲಿ ನೋಡಿ ನಾವು ಬೆಟ್ಟ ಕಾಣಿಸ್ತಾಯಿತ್ತು ನಮಗೆ. ಆ ಬೆಟ್ಟದಲ್ಲಿ ಫೈರ್ ಹಾಕ್ಬಿಟ್ಟಿದ್ದಾರೆ ಅವರು. ಅದು ನಾವು ಎಷ್ಟು ದೂರ ಟ್ರಾವೆಲ್ ಮಾಡಿದ್ರು ಲೇಟಾಗಿ ಹಂಗೆ ಕಾಣಿಸ್ತಾಯಿತ್ತು. ಅದು ಹೆಂಗಿತ್ತು ಅಂದರೆ ಅದಕ್ಕೆ ನಾನು ಅಂದೆ ನಮ್ಮ ಅಕ್ಕಗೆ ವಿಡಿಯೋ ಮಾಡು ಆಡಿಯನ್ಸ್ಗೆ ತೋರಿಸೋಣ ನಾವು ಅಂತ. ಹಾಗೆ ಟ್ರಾವೆಲ್ ಮಾಡ್ಕೊಂಬರ್ತಾಯಿದ್ವಿ. ನನಗೆ ಒಂದೇ ಟೆನ್ಷನ್ ಇದ್ದಿದ್ದು ಏನಪ್ಪ ಅಂದರೆ ಇಂಟರ್ನಲ್ಸಿಗೆ ಓದಬೇಕು ಅಂತ ಅಷ್ಟೇ, ಬೇರೆ ಏನಿದ್ದಿಲ್ಲ. ವೀವೆಲ್ಲ ನೋಡಿ, ಅದು ಎಷ್ಟು ದೂರ ಬಂದರೂ ಅದು ಇನ್ನೂ ಕಾಣಿಸ್ತಾ ಇದೆ ಬೆಟ್ಟದಲ್ಲಿ ಫೈರ್. ಅದಕ್ಕೆ ನಾನು ಹೇಳಿದೆ ಕಂಟಿನ್ಯೂಯಸ್ಸಾಗಿ ಕ್ಯಾಪ್ಚರ್ ಮಾಡೋದು, ಎಲ್ಲಿ ತನಕ ಸ್ಟಾಪ್ ಆಗುತ್ತೋ ಅಲ್ಲಿ ತನಕನೂ ನಿಂತು ಕ್ಯಾಪ್ಚರ್ ಮಾಡ್ತಾಯಿರೋ ಅಂತ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರು ರೀಚ್ ಆಗಿಬಿಟ್ವಿ. ನಮ್ಮ ಅಕ್ಕವರು ಹೋದರು. ಸೊ ನಮ್ಮ ಅಕ್ಕವ್ರು ಚಂದಾಪುರದಲ್ಲೇ ಇಳ್ಕೊಂಡ್ರು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮನೆಗೆ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟೆ. ಸೊ ಎಲ್ಲರೂ ಟೇಕ್ ಕೇರ್. ಸಿ ಯು ಗೈಸ್ ಇನ್ ಅದರ್ ವಿಡಿಯೋ.